ಡ್ರ್ಯಾಗನ್ ರಾಷ್ಟ್ರ ಚೀನಾದಲ್ಲಿ ಹಾವಳಿ ಇಡ್ತಾ ಇರುವಂತಹ ವೈರಸ್ ಈಗ ದೇಶಕ್ಕೂ ಕೂಡ ಒಕ್ಕರಿಸಿದೆ. ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಏರಿಕೆಯಾಗ್ತಿರೋದು ಸಹಜವಾಗಿಯೇ ಆತಂಕವನ್ನು ಹೆಚ್ಚು ಮಾಡ್ತಾ ಇದೆ. ದೇಶದಲ್ಲಿ 8ಕ್ಕೇರಿದೆ HMPV ಸೋಂಕಿತರ ಸಂಖ್ಯೆ. ರಾಜ್ಯಗಳ ಜೊತೆಗೆ ಕೇಂದ್ರ ಆರೋಗ್ಯ ಸಚಿವಾಲಯ ಮಹತ್ವದ ಸಭೆ. ಇವತ್ತು ರಾಜ್ಯಗಳಿಗೆ ಕೇಂದ್ರ ಸರ್ಕಾರದಿಂದ ಮಾರ್ಗಸೂಚಿ. ಉಸಿರಾಟದ ಸಮಸ್ಯೆಯ ಪ್ರಕರಣಗಳ ಮೇಲ್ವಿಚಾರಣೆಯನ್ನ ಮಾಡಿ ಆಸ್ಪತ್ರೆಗಳಲ್ಲಿ ಅಗತ್ಯ ಸೌಕರ್ಯಗಳ ತಯಾರಿಗೆ ಸೂಚನೆಯನ್ನು ಕೊಡಲಿಕ್ಕಿದ್ದಾರೆ. ಕೇಂದ್ರ ಆರೋಗ್ಯ ಕಾರ್ಯದರ್ಶಿಯಿಂದ ರಾಜ್ಯಗಳಿಗೆ ಈಗಾಗಲೇ ಪತ್ರ ಕೂಡ ರವಾನೆ ಆಗಿರುವಂಥದ್ದು. ಈ ಹೊಸ ಗೈಡ್ಲೈನ್ಸ್ನಲ್ಲಿ, ಹೊಸ ಮಾರ್ಗಸೂಚಿಯಲ್ಲಿ ಚೀನಾದ ವೈರಸ್ಸನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ, ಜನರನ್ನು ಆ ವೈರಸ್ನಿಂದ ದೂರ ಮಾಡುವಂತಹ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳಿರುತ್ತೆ ಅಂಥೇಳಿ ನೋಡ್ತಾ ಹೋಗೋಣ. HMP ಡೆಡ್ಲಿ ವೈರಸ್ ಕೇಂದ್ರ ಸರ್ಕಾರದಿಂದ ಇವತ್ತು ಮಹತ್ವದ ಮಾರ್ಗಸೂಚಿ ರಿಲೀಸ್ ಆಗುತ್ತೆ, ಗೈಡ್ಲೈನ್ಸ್ ರಿಲೀಸ್ ಆಗುತ್ತೆ. HMPV ಯಾವುದೇ ಕಾರಣಕ್ಕೂ ಈ ವೈರಸ್ ಬಗ್ಗೆ ಆತಂಕ ಬೇಡ, ಆದರೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಅಂಥೇಳಿ ಈಗಾಗಲೇ ಆರೋಗ್ಯ ಸಚಿವಾಲಯ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ILI ಸಾರಿ ಕೇಸ್ಗಳ ಬಗ್ಗೆಯೂ ಕೂಡ ನಿಗಾ ವಹಿಸಲಿಕ್ಕೆ ಸೂಚನೆಯನ್ನು ಪಾಸ್ ಮಾಡಲಾಗಿದೆ. HMPV ಸೋಂಕು ತೀವ್ರವಾಗಿ ಹರಡಿಲ್ಲ, ಹಾಗಾಗಿ ಭಯಪಡುವಂತಹ ಆತಂಕಕ್ಕೊಳಗಾಗಬೇಕಾದಂತಹ ಅವಶ್ಯಕತೆ ಇಲ್ಲ. ಜೊತೆಗೆ ಇದೇನು ಪ್ರಾಣಹಾನಿಯನ್ನು ಮಾಡೋಲ್ಲ, ಮಾರಣಾಂತಿಕ ಅಲ್ಲ, ಇದು ತೀರಾ ಹಾನಿ ಮಾಡಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಈಗಾಗಲೇ ತಜ್ಞ ವೈದ್ಯರು ಕೊಡ್ತಾ ಇದ್ದಾರೆ. ಜೊತೆಗೆ ಚಳಿಗಾಲದ ಸಮಯ ಆಗಿರೋದ್ರಿಂದ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಬೇಕು. ಚಳಿಗಾಲ ಆಗಿರೋದ್ರಿಂದ ಬೇಗ ಸ್ಪ್ರೆಡ್ ಆಗುವಂತಹ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರದಿಂದ ಇವತ್ತು ಈ ಡೆಡ್ಲಿ ವೈರಸ್ ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಒಂದು ಹೊಸ ಮಾರ್ಗಸೂಚಿ ಕೂಡ ಪ್ರಕಟವಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಬೀರ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಬೀರ್, ಕೊರೋನಾ ಸ್ಪ್ರೆಡ್ ಆದಂತಹ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರ ಹೇಳಿದ್ದು ಹೀಗೇನೆ, ಯಾವುದೇ ಕಾರಣಕ್ಕೂ ಎಚ್ಚರಿಕೆಯನ್ನು ತಪ್ಪಬೇಡಿ, ಯಾವುದೇ ಕಾರಣಕ್ಕೂ ಭಯ ಆಗೋದಕ್ಕೆ ಹೋಗಬೇಡಿ ಅಂಥೇಳಿ. ಈಗ ಚೀನಾದಲ್ಲಿ ಹಾವಳಿ ಇಡ್ತಾ ಇರುವಂತಹ ವೈರಸ್ ದೇಶದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚು ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಯಾವ ರೀತಿಯ ಮಾರ್ಗಸೂಚಿ ರಿಲೀಸ್ ಆಗಬಹುದು ಅಂಥೇಳಿ ಶಬೀರ್? ಪ್ರೇಮ್ ನೋಡಿ, ಈಗ ಆಲ್ರೆಡಿ ದೇಶದಲ್ಲಿ HMPV ಸೋಂಕು ವ್ಯಾಪಕವಾಗಿ ಹರಡಲಿಕ್ಕೆ ಶುರುವಾಗಿರುವಂಥದ್ದು. ಬೇರೆ ಬೇರೆ ರಾಜ್ಯಗಳಲ್ಲಿ ಅದರ ಸೋಂಕು ವರದಿ ಆಗ್ತಿರೋದ್ರ ಬಗ್ಗೆ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಹೀಗಾಗಿ ಕೇಂದ್ರ ಆರೋಗ್ಯ ಇಲಾಖೆಯು ಕೂಡ ಒಂದಷ್ಟು ಎಚ್ಚರಿಕೆ ವಹಿಸುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ಈಗಾಗಲೇ ಎಲ್ಲ ರಾಜ್ಯಗಳಿಗೂ ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನ ಕೊಟ್ಟಿದೆ. ಅಂದರೆ ಈಗ ಆರೋಗ್ಯ ಸಮಸ್ಯೆ ಅಥವಾ ಉಸಿರಾಟದ ಸಮಸ್ಯೆಯಿಂದ ಬರುವಂಥ ಪೇಷಂಟ್ಗಳೇನಿದ್ದಾರೆ ಅವ್ರುಗಳನ್ನ ಮೇಲ್ವಿಚಾರಣೆ ಮಾಡಬೇಕು ಮತ್ತು ಅವ್ರನ್ನ ಐಸೋಲೇಟ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಆಕ್ಸಿಜನ್ ಸೇರಿದಂತೆ ಈ ರೀತಿಯಾದಂಥ ಸಮಸ್ಯೆಗಳಿಗೆ, ಅಂದರೆ ಈ ರೋಗದ ಗುಣಲಕ್ಷಣಗಳಿರುವಂತಹ ಸಮಸ್ಯೆಗಳಿಗೆ ಪರಿಹಾರವಾಗಿ ಯಾವೆಲ್ಲ ಟ್ರೀಟ್ಮೆಂಟ್ಗಳು ಬೇಕಾಗುತ್ತೆ ಅವೆಲ್ಲವನ್ನು ಕೂಡ ಸನ್ನದ್ಧವಾಗಿ ಇಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಆ ಸೂಚನೆಯ ಪ್ರಕಾರ ರಾಜ್ಯ ಆರೋಗ್ಯ ಇಲಾಖೆಗಳು ಕೂಡ ಈಗ ಎಲ್ಲ ಆಸ್ಪತ್ರೆಗಳನ್ನು ಕೂಡ ತಯಾರಿಡಬೇಕಾಗತ್ತೆ. ಆದರೆ ಮುಖ್ಯವಾಗಿ ಇಲ್ಲಿ ಸರ್ಕಾರ ಕೂಡ ಬಹಳ ಗಂಭೀರವಾಗಿ ಈ ಪ್ರಕರಣಗಳನ್ನ ತೆಗೆದುಕೊಳ್ತಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ಇರುವಂಥದ್ದು. ಯಾಕೆಂದರೆ ಈವರೆಗೂ ಕೂಡ ಕೊರೋನಾ ಬಂದಂಥ ಸಂದರ್ಭದಲ್ಲಿ ಆರಂಭದಲ್ಲಿ ಹೇಗೆ ಇದನ್ನು ನಿರ್ಲಕ್ಷ್ಯ ಮಾಡಲಾಗಿತ್ತು ಅದೇ ರೀತಿಯಾದಂಥ ಬೆಳವಣಿಗೆಗಳು ಕೂಡ ಈಗ ಸದ್ಯಕ್ಕೆ ಕಾಣಿಸ್ತಾ ಇರುವಂಥದ್ದು. ಇದೇನು ಆಘಾತಕಾರಿ ವೈರಸ್ ಅಲ್ಲ, ಇದು ಸಾಮಾನ್ಯ ವೈರಸ್ ಆಗಿರುವಂಥದ್ದು. ಮತ್ತು ಕೆಮ್ಮು, ನೆಗಡಿ, ಶೀತದಂತಹ ಗುಣಲಕ್ಷಣಗಳಿರುವಂಥದ್ದು. ಯಾರು ಕೂಡ ಗಾಬರಿ ಆಗಬೇಕಾಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಆರಂಭದಲ್ಲಿ ನಾವು ಕೋವಿಡ್ನ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಹೇಳಿಕೆಗಳನ್ನು ಗಮನಿಸಿದ್ವಿ. ಆದರೆ ನೋಡ್ತಿದ್ದಂತೆ ಅದು ವ್ಯಾಪಕವಾಗಿ ಹರಡಿತ್ತು. ಹೀಗಾಗಿ ಸರ್ಕಾರ ಒಂದು ಕಡೆ ಜನರು ಆತಂಕಗೊಳ್ಳಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದ್ರು ಕೂಡ ಬ್ಯಾಕ್ ಎಂಡಲ್ಲಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೂಚನೆಯನ್ನು ಕೂಡ ರಾಜ್ಯ ಸರ್ಕಾರಗಳಿಗೆ ಕೊಡ್ತಾ ಇದೆ. ಮುಖ್ಯವಾಗಿ ಮುಂದಿನ ಹಂತದಲ್ಲಿ ಒಂದಿಷ್ಟು ಗೈಡ್ಲೈನ್ಸ್ ಅನ್ನು ಕೂಡ ಕೇಂದ್ರ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ಯಾಕೆಂದ್ರೆ ಒಬ್ಬರಿಂದ ಒಬ್ಬರಿಗೆ ಸಾಂಕ್ರಾಮಿಕವಾಗಿ ಹರಡುವಂತಹ ವೈರಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವ ರೀತಿಯಾದಂತಹ ಸ್ಟೆಪ್ಗಳನ್ನ ತಗೊಳ್ಬೇಕು ಮತ್ತು ರಾಜ್ಯ ಸರ್ಕಾರಗಳು ಹೇಗೆ ತಯಾರಿಯನ್ನು ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಬಿಡುಗಡೆ ಮಾಡುವಂಥ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.